ಕೈಪಾಳ್ಯದಲ್ಲಿ ಸಿಎಂ ಬದಲಾವಣೆಯ ಕಿಚ್ಚು ತಣ್ಣಗಾದಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಹೈಕಮಾಂಡ್ ಅಂಗಳವನ್ನ ತಲುಪಿದೆ ಬದಲಾವಣೆಯ ಚರ್ಚೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಬದಲಾವಣೆಯ ಕಿಚ್ಚು ತಣ್ಣಗಾಗುವಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಹೈಕಮಾಂಡ್ ಅಂಗಳವನ್ನ ತಲುಪಿದೆ ಬದಲಾವಣೆಯ ಚರ್ಚೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸತೀಶ್ ಜಾರಕಿಹೊಳಿ ಪಟ್ಟಿಡಿದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿಯಿಂದ ಒಬ್ಬರಿಗೆ ಒಂದೇ ಹುದ್ದೆಯನ್ನ ನೀಡಿ ಅನ್ನುವಂತ ಪಟ್ಟು. ಪಕ್ಷದ ಹಿತದೃಷ್ಟಿಯಿಂದ ಈ ಕ್ರಮ ಅಗತ್ಯ ಅಂತ ಬೆಳಗಾವಿ ಸಾಹುಕಾರ್ ಹೇಳ್ತಾ ಇರುವುದು. ಈಗಾಗಲೇ ರಾಜ್ಯ ಉಸ್ತುವಾರಿ ಸಚಿವ ಸುರ್ಜೇವಾಲಾ ರಾಜ್ಯಕ್ಕೆ ಬಂದಾಯಿತು. ಅದರಲ್ಲೂ ಕೂಡ ಮೊದಲ ಹಂತದ ಶಾಸಕರ ಸಭೆಯ ನಂತರ ಈಗ ಸಚಿವರಿಗೆ ಅಥವಾ ಸಚಿವರ ತೊಂದರೆಗಳು ಏನಿದೆ, ಯಾವ ಕಾರಣಕ್ಕೆ ನೀವು ಶಾಸಕರ ಸಮಸ್ಯೆಯನ್ನ ಆಲಿಸ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 1-to-1 ನೇರ ಚರ್ಚೆಗೆ ಆಹ್ವಾನವನ್ನ ನೀಡಿದ್ರು. ಮೊದಲ ದಿನ ಸತೀಶ್ ಜಾರಕಿಹೊಳಿ ಅವರು ಕೂಡ ಆ ಸಭೆಗೆ ಭೇಟಿ ನೀಡಿದ್ರು. ಅದರಲ್ಲಿ ಮುಖ್ಯವಾಗಿ ಮಾತನಾಡಿದಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಒಬ್ಬರಿಗೆ ಒಂದು ಹುದ್ದೆಯನ್ನ ಮಾತ್ರ ನೀಡಬೇಕು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಪಟ್ಟನ್ನ ಹಿಡಿದಿದ್ದಾರೆ. ಹಾಗಾಗಿ ಈಗಾಗಲೇ ಸಿಎಂ ಬದಲಾಗಬೇಕು ಅನ್ನುವಂಥ ಚರ್ಚೆಯ ಹೊತ್ತಿನಲ್ಲೇ ಮುಸುಕಿನ ಗುದ್ದಾಟ ನಡೀತಾ ಇತ್ತು. ಆಂತರಿಕವಾಗಿ ಸಂಘರ್ಷಗಳು ಕೂಡ ಏರ್ಪಟ್ಟಿತ್ತು. ಇದ್ರ ಮಧ್ಯದಲ್ಲೇ ಮೊದಲಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಯ ಮೇಲೆ ಕೇವಲ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ಕಣ್ಣಿಟ್ಟಿರೋದಲ್ಲ, ದಲಿತ ಸಿಎಂ ಆಗಬೇಕು ಅನ್ನುವಂಥ ಕೂಗುಗಳು ಕೂಡ ಹಲವಾರು ದಿನಗಳಿಂದ ನಾವು ಕೇಳ್ತಾ ಬರ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಪಟ್ಟನ್ನ ಸತೀಶ್ ಜಾರಕಿಹೊಳಿ ಮತ್ತೆ ರಿವೈಂಡ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ? ನಮ್ಮ ಪಕ್ಷದ ಹಿತದೃಷ್ಟಿಯಿಂದ ಒಬ್ಬರಿಗೆ ಒಂದೇ ಹುದ್ದೆಯನ್ನು ನೀಡಬೇಕು, ಪಕ್ಷದ ಹಿತದೃಷ್ಟಿಯಿಂದ ಈ ಕ್ರಮ ಅಗತ್ಯ ಅಂತ ಬೆಳಗಾವಿ ಸಾಹುಕಾರ್ ಈಗಾಗಲೇ ಹೂಂಕರಿಸ್ತಾ ಇದ್ದಾರೆ, ಗುಟುರು ಹಾಕ್ತಾ ಇದ್ದಾರೆ. ಹಾಗಾದ್ರೆ ಈಗಾಗಲೇ ಹೈಕಮಾಂಡ್ನ ಅಂಗಳವನ್ನ ತಲುಪಿ 5 ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತೀನಿ ಅನ್ನುವಂತಹ ಕಡ್ಡಿ ಎರಡು ತುಂಡಾಗುವಂತೆ ಬಹಳ ಕಾನ್ಫಿಡೆನ್ಸ್ನಿಂದ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು. ಅದಕ್ಕೆ ಮತ್ತಷ್ಟು ಬಲ ಬಂದಿರೋದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗಾದ್ರೆ ಚೇಂಜ್ ಮಾಡುವ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ ಸತೀಶ್ ಹೇಳಿಕೆ. ಅಧ್ಯಕ್ಷರ ಬದಲಾವಣೆಯ ಬಗ್ಗೆಯೂ ಕೂಡ ಸುರ್ಜೇವಾಲಾ ಜೊತೆ ಸತೀಶ್ ಜಾರಕಿಹೊಳಿ ಚರ್ಚೆ ನಡೆಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಬದಲಾವಣೆ ಮಾಡುವಂತೆ ಸತೀಶ್ ಜಾರಕಿಹೊಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಸತೀಶ್ ಜಾರಕಿಹೊಳಿ ಮತ್ತೊಂದು ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು, ಒಬ್ಬರಿಗೆ ಒಂದು ಹುದ್ದೆಯನ್ನ ಮಾತ್ರ ನೀಡಬೇಕು ಅಂತ ಇದೇನು ಹೊಸ ಕೂಗು ಕೂಡ ಅಲ್ಲ. ಈ ಹಿಂದೆಯೂ ಕೂಡ ಇದನ್ನ ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಹಾಗಾಗಿ ಈಗಾಗಲೇ ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರ ಬದಲಾವಣೆ ಆಗಬೇಕು, ಕೆಪಿಸಿಸಿ ಅಧ್ಯಕ್ಷರ ಚೇಂಜ್ ಮಾಡುವ ಬಗ್ಗೆ ಕೂಡ ಸುರ್ಜೇವಾಲಾ ಅವ್ರ ಜೊತೆ ಚರ್ಚೆ ನಡೆಸಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನವನ್ನ ಮೂಡಿಸ್ತಾ ಇದೆ. ಒಂದು ಕಡೆ ಸಿಎಂ ಬದಲಾವಣೆಯ ಬಿಸಿ ಚರ್ಚೆಯ ಹೊತ್ತಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕು, ಅದು ಕೂಡ ವೈಯಕ್ತಿಕವಾಗಲ್ಲ, ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆಯನ್ನ ನೀಡಬೇಕು. ಇದು ಪಕ್ಷಕ್ಕೆ ಹಿತದೃಷ್ಟಿ, ಪಕ್ಷದ ಒಳಿತಿಗೆ ನಿರ್ಧಾರವಾಗುತ್ತೆ ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಮಾತು. ಆದರೆ ಎಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗತ್ತೆ ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಅವರು ಕೂಡ ಸ್ಥಾನವನ್ನ ಬಿಟ್ಕೊಡುವಂತೆ ಕಾಣಿಸ್ತಾ ಇಲ್ಲ.